ಬಂಧುಗಳೇ ನಮಸ್ಕಾರ. ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನ ಹೊತ್ತು ತರುವಂತ ನಾರಂಜ express.com ಗೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಇವತ್ತಿನ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಉದ್ದೇಶಿ ಮಾತನಾಡಿ ಅವರು ಹಿಂತಿರುಗಿ ತಮ್ಮ ದಿಲ್ಲಿಗೆ ಬಂದಾಗ, ಕಾರ್ಯಸ್ಥಾನಕ್ಕೆ ಬಂದಾಗ ಅಲ್ಲಿನ ಮನವಾದಿಗಳು, ಅಲ್ಲಿನ ಸಂಘಿಗಳು ಆ ಜಾಗವನ್ನು ಶುದ್ಧೀಕರಣ ಮಾಡಿ, ಕಾರಣ ಇಷ್ಟೇ, ಇವತ್ತು ದೇಶದಲ್ಲಿ ಸಂವಿಧಾನ ಜಾರಿ ಇದೆ, ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಚಿಂತನೆಗಳು ಇವತ್ತು ದೇಶದಲ್ಲಿ ವಿಶ್ವದಲ್ಲಿ ಜಾರಿ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಆ ಜಾಗ ಅಶುದ್ಧ ಆಗ್ಯದ ಅಂತ ಹೇಳಿ ಈ ಮನುವಾದಿಗಳು ಇವತ್ತು ಕಾಂಗ್ರೆಸ್ ಪಕ್ಷದ ಉನ್ನತ ಸ್ಥಾನದಲ್ಲಿರುವ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಜಿ ಖರ್ಗೆ ಅವರು ಅಲ್ಲಿ ಸಭೆ ಮಾಡಿದ್ದಾರೆ ಅಂತ ಹೇಳಿ ಆ ಜಾಗ ಅಪವಿತ್ರ ಆಗಿದೆ ಅಂತ ಹೇಳಿ ಶುದ್ಧೀಕರಣ ಮಾಡ್ತಾರೆ. ಅಂದ್ರೆ ಇದಕ್ಕಿಂತ ಘೋರ ಇತಿಹಾಸ ಈ ಭಾರತ ದೇಶದಲ್ಲಿ ಮತ್ತು ವಿಶ್ವದಲ್ಲಿ ಎಲ್ಲೂ ಜರಗಲಿಕ್ಕಿಲ್ಲ ಬಂಧುಗಳೇ. ಅದಕ್ಕಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು ನಾವು ಖಂಡಿತವಾಗಿ ಸಾಂಕೇತಿಕವಾಗಿ ಧರಣಿ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಸಂಘ ಪರಿವಾರದವರಿಗೆ. ಸಂಘ ಪರಿವಾರ ಇರಬಹುದು, ಎಬಿಪಿ ಇರಬಹುದು, RSS ಇರಬಹುದು, ದೇಶದ ಅಭಿಮಾನ ಬಂದ್ರೆ ಎಲ್ಲಕ್ಕಿಂತ ಮುಂಚೆ ಹಂಗೆ ಆಡ್ಕೊಂಡು ಬಂದಿರ್ತೀರಪ್ಪ. ಎಲ್ಲೋಗಿರಿ ಎಬಿಪಿ RSS ದವರು ಇವತ್ತು ಜಾತಿ ತಾರತಮ್ಯ ಮಾಡಿ ಇವತ್ತು ಅಲ್ಲಿ ಶುದ್ಧೀಕರಣ ಮಾಡಿದ್ರ ನಿಮ್ಗೊಂದು ಹೇಳಿಕೆ ಬರ್ತಾ ಇಲ್ಲಿ ಬಂದಿರ್ತಾರ. ಇದು ಗಂಭೀರ ವಿಷಯದ. ಬಹಳ ದಿನ ಇಲ್ಲ ನಿಮ್ದು ಇಂಥ ಆಟ. ಇವತ್ತು ಅಣ್ಣ ಬಸವಣ್ಣ ಈ ಬಸವ ಭೂಮಿ, ಬೀದರ್ ಕ್ರಾಂತಿ ಭೂಮಿಯಿಂದ ನಾವು ಇವತ್ತು ಕರ್ನಾಟಕದಿಂದ ಈ ಕ್ರಾಂತಿಯನ್ನ ಇಡೀ ದೇಶಕ್ಕೆ ನಾವು ಅದಕ್ಕಾಗಿ ಸಮಾಜ कुर्सी पे कैसा बैठे हुए है, तो वो भी साफ कर दो और अपनी कुर्सी साफ कर दो वहाँ से. हम उनका पूरी जोश तरीके से मुखालिफत करते हैं. ऐसे लोगों को पार्टी में हमारे जो भी पार्टी के दुश्मन है उनको निकाल दिया जाए और गवर्नमेंट में से पूरे लोगों को निकाल दिया जाए. दलित दुश्मन है और ये पार्टी बीजेपी पार्टी जो है वो दलित की खुली दुश्मन है. इसलिए इसको जड़ पेड़ से हमको हटाना चाहिए. हम सब ये चाहते हैं कि अगर से वो लोग इसके लिए अपनी तरफ से प्रधानमंत्री से लेकर पूरी RSS बीजेपी उनके जितने संघ हैं अपनी तरफ से आके माफी मांगे तो ठीक है, नहीं तो इसके लिए हम बड़े से बड़ा एहतजाज करेंगे. ये बोलते हुए जनाब मैं अपनी बात को खत्म करता हूँ. और ईश्वर खंडे जी, ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಮನುವಾದಿ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, DK ಶಿವಕುಮಾರ್ ಅವರಿಗೆ, ಈಶ್ವರ್ ಖಂಡ್ರೆ ಅವರಿಗೆ, ರಹೀಂ ಖಾನ್ ಅವರಿಗೆ, ಸಾಗರ್ ಖಂಡ್ರೆ ಅವರಿಗೆ ಇಂದು ಸಿದ್ದರಾಮಯ್ಯ ಸಾಹೇಬರಿಗೆ ಇಂದು ಕೇಂದ್ರ ಬಿಜೆಪಿ ಇಂದು ಮನವಾದಿ ಸರ್ಕಾರ ಇವತ್ತು ಅವರು ಮಾಡುತ್ತಿರುವಂತಹ ಒಂದು ಕೃತ್ಯ ಇವತ್ತು ಜಗತ್ ಜಾಹೀರಾತಿದೆ. ಇಂಥ ನಾಲ್ಕು ಸರ್ಕಾರ ದೇಶದಲ್ಲಿ ಅವರು ಒಂದು ವಿಭಜನೆ ಮಾಡಬೇಕನ್ನೋದು ಗುರಿ ಇದೆ. ದೇಶ ಜೋಡಣೆ ಬಗ್ಗೆ ಯಾವುದೇ ಇವತ್ತು ಅವರಿಗೆ ಆಸಕ್ತಿ ಇಲ್ಲ. ಇವತ್ತು ರಾಮಲೀಲಾ ಮೈದಾನದಲ್ಲಿ ಇವರಪ್ಪ ಸೋತರು ಅವರು ಇವತ್ತು ನಮ್ಮ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇವತ್ತು ಒಂದು RSS ಜನ ಇವತ್ತು ಅವ್ರ ಮನಸ್ಥಿತಿ ಯಾವ ರೀತಿ ಇದ್ರೆ ಇವತ್ತು ಆ ಸ್ಥಳ ಅಪವಿತ್ರ ಆಗಿದೆ ಅಂತ ಹೇಳ್ತಾರೆ ಅವರು. ಅಂತ ಸ್ಥಳದ ಬಗ್ಗೆ ಈ ದಿನ ಇವ್ರು ಹೇಳೋದು RSS ಜನ ಇವ್ರು ಹೇಳೋ ಉದ್ದೇಶ ಈ ದೇಶದಲ್ಲಿ ದಲಿತರು ಮೈನಾರಿಟಿ ಜನರ ಬಗ್ಗೆ ಇವ್ರ ಬಗ್ಗೆ ಇವರು ಕೀಳಾಗಿ ಒಂದು ಭಾವನೆ ಇಟ್ಕೊಂಡಿದ್ದಾರೆ.
ಇವತ್ತು ನೀವು ನೋಡಬಹುದು. ಇವತ್ತು ಇವ್ರ ದೇಶದ ಬಗ್ಗೆದಾಗ ಏನು ಚಿಂತೆ ಇಲ್ಲ, ನೀಟ್ ಎಕ್ಸಾಮ್ ಬಗ್ಗೆದಾಗ ಚಿಂತೆ ಇಲ್ಲ, ಇವತ್ತು ದೇಶದಲ್ಲಿ ಆಗುವಂತ ಗಲಭೆ ಚಿಂತೆ ಇಲ್ಲ. ಇವ್ರಿಗೆ ಚಿಂತೆ ಇದೆ ಅಂದ್ರೆ ಇವತ್ತು ಒಂದು ಜಾತಿ ಇನ್ನೊಂದು ಜಾತಿ ಮಧ್ಯದಾಗ ವಿಷ ಬೀಜ ಹಾಕದೆ ಅವ್ರ ಕೆಲಸ ಇದೆ. ಇವತ್ತು ರಾಮಲೀಲಾ ಮೈದಾನದಲ್ಲಿ ಸನ್ಮಾನ್ಯ ಖರ್ಗೆ ಸಾಹೇಬ್ರು ಇವತ್ತು ಒಂದು ಸಮಾವೇಶದಲ್ಲಿ ಭಾಗವಾಗಿದ್ರೆ ಆ ಸ್ಥಳ ಅಪವಿತ್ರವಾಗಿದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಯಾವ ನಾಲಾಯಕ್ ಬಿಜೆಪಿ ಮಂತ್ರಿಗಳಾಗ್ಲಿ ಶಾಸಕರಾಗ್ಲಿ ಲೀಡರ್ ಆಗ್ಲಿ ಮಾತಾಡಕ್ ತಯಾರಿಲ್ಲ. ಮನವಾದಿಗಳೇ, ಇನ್ನ ಎಷ್ಟು ದಿವಸ? 80 ವರ್ಷ ಆಯ್ತು ಸ್ವಾತಂತ್ರ್ಯ ಸಿಕ್ಕಿ ನಿನ್ನೆಗೆ, ಇನ್ನ ನಿಮ್ಮ ಮನವಾದಿ ಬುದ್ಧಿಯನ್ನು ಬಿಡಕ್ ತಯಾರಿಲ್ಲ. ಇನ್ನ ಎಷ್ಟು ದಿವಸ ಬೇಕಪ್ಪ ಮಾರಾಯರೇ? ಇಂಥ ಮನವಾದಿ ಸರ್ಕಾರಕ್ಕೆ 2029ರಲ್ಲಿ ಇಡೀ ದೇಶದಿಂದ ಇವ್ರಿಗೆ ಬುಡ ಸಮೇತ ಕಿತ್ತು ಹಾಕ್ಬೇಕಂತೇಳಿ ಇಡೀ ದೇಶದ ಜನ ಇವತ್ತು ವಿಚಾರ ಮಾಡ್ತಾ ಇದ್ದೀವಿ. ಇವತ್ತು ನೀವು ಯಾವ ರೀತಿ ಇವತ್ತು ಅಧಿಕಾರಕ್ಕೆ ಬರ್ತಾ ಇದ್ದೀರಿ, ಆಪರೇಷನ್ ಕಮಲ ಮಾಡ್ತಾ ಇದ್ದೀರಿ. ಇವತ್ತು ಜಗತ್ ಜಾಹೀರಾತಿದೆ. ಇವತ್ತು ಎಲ್ಲ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಅಲ್ಲಿಂದ ಗೆದ್ದಂತ ನಮ್ಮ ಎಲ್ಲ MLAಗಳಿಗೆ ಇವತ್ತು ಮತಪ್ರತಿ ಇವತ್ತು ಅವ್ರಿಗೆ ಡೈವರ್ಷನ್ ಮಾಡಿ ಆಪರೇಷನ್ ಕಮಲ ಮಾಡಿ ಇವತ್ತು ನೀವೆಲ್ಲ ಸರ್ಕಾರಕ್ಕೆ ಬರ್ತಾ ಇದ್ದೀರಿ. ನಿಮ್ಮ ನಾಳೆ ಬುದ್ಧಿ ಇದು ಜಗತ್ ಜಾಹೀರಾತಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದಂತಹ ಸಂಸದರಾದಂತಹ ಸಾಗರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯಿಂದ ಒಂದು ಬೃಹತ್ ಪ್ರತಿಭಟನೆ ಇವತ್ತು ಬಿಜೆಪಿ ಕೇಂದ್ರ ಸರ್ಕಾರ ವಿರೋಧ ನಾವು ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಈ ದಿನ ನನ್ನ ಅನಿಸಿಕೆಯನ್ನು ತೋರಿಸ್ತೀನಿ. ನಾನು ವಿನೋದ್ ಕುಮಾರ್ ಅಪ್ಪೆ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಬೀದರ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಡೆ ಮಾತು ಹೇಳ್ತಾರೆ, ಇವತ್ತು ನಾವು ರಾಜಕೀಯ ಪ್ರಜಾಪ್ರಭುತ್ವವನ್ನು ಪಡೆದುಕೊಂಡಿದ್ದೇವೆ. ಆದರೆ ಈ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ ಆಗದ ಹೊರತು ಭಾರತ ದೇಶಕ್ಕೆ ಭವಿಷ್ಯ ಇಲ್ಲ ಅಂತ. ಹಾಗಾದರೆ ಸಾಮಾಜಿಕ ಪ್ರಜಾಪ್ರಭುತ್ವ ಅಂದರೆ ಏನು? ಸಾಮಾಜಿಕ ಪ್ರಜಾಪ್ರಭುತ್ವ ಅಂದರೆ ಈ ದೇಶದ ಪ್ರತಿಯೊಬ್ಬ ನಾಗರಿಕ ಸಮಾನವಾಗಿರಬೇಕು, ಜಾತಿ ಧರ್ಮದ ಹೆಸರಿನಲ್ಲಿ ಭೇದ ಭಾವ ಇರಕೂಡದು. ಎಲ್ಲಿಯವರೆಗೆ ಇದು ಇರ್ತದೆ ಭಾರತಕ್ಕೆ ಭವಿಷ್ಯ ಇಲ್ಲ ಅಂತಕ್ಕಂಥ ಮಾತನ್ನ ನಿನ್ನೆ ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಿದ್ದೇವೆ. ಭಾರತದ ಬಗ್ಗೆ, ಇದರ ಅಭಿವೃದ್ಧಿಯ ಬಗ್ಗೆ ಮಾನ್ಯ ಪ್ರಧಾನಮಂತ್ರಿಗಳು ದೊಡ್ಡ ದೊಡ್ಡ ಮಾತುಗಳನ್ನು ಆಡಿದ್ದಾರೆ. ಆದರೆ ಇದೇ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು, ಈ ದೇಶದ ಧೀಮಂತ ಹಿರಿಯ ನಾಯಕರು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಯವರು ರಾಮಲೀಲಾ ಮೈದಾನದಲ್ಲಿ ಭಾಷಣ ಮಾಡಿದ ನಂತರ ಈ ಜಾತಿವಾದಿಗಳು, ಈ ದೇಶದ ಜಾತಿವಾದಿಗಳು ಉದ್ದೇಶಪೂರ್ವಕವಾಗಿ ಅವರು ಭಾಷಣ ಮಾಡಿರ್ತಕ್ಕಂಥ ಸ್ಥಾನವನ್ನ ಶುದ್ಧೀಕರಣಗೊಳಿಸಿದಾರಂತೆ. ಇವರ ಮನಸ್ಸುಗಳು ಕಲುಷಿತವಾಗಿವೆ. ಇವರ ಮನಸ್ಸನ್ನ ಕೆಟ್ಟದಾಗಿ ಇಟ್ಕೊಂಡು, ಕಲುಷಿತವಾಗಿ ಇಟ್ಕೊಂಡು ಕೇವಲ ಬಾಹ್ಯವಾಗಿ ಶುದ್ಧೀಕರಣ ಮಾಡತಕ್ಕಂಥದ್ದು, ದೇಶದ ಒಬ್ಬ ದೊಡ್ಡ ನಾಯಕನನ್ನ ಜಾತಿ ಹೆಸರಿನಲ್ಲಿ ಅಪಮಾನ ಮಾಡೋದು ಕಾಂಗ್ರೆಸ್ ಪಕ್ಷ ಉಗ್ರವಾಗಿ ಖಂಡಿಸುತ್ತದೆ. ಒಂದು ಹೀನಾಯ ಒಂದು ಕೃತ್ಯವನ್ನು RSS ಮತ್ತು BJPದವ್ರು ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಂದ್ರೆ ನಮಗೆ ಈಗ ಸದ್ಯ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಿನಂಗೆ. ಯಾಕಂದ್ರೆ ಅವರಷ್ಟು ತ್ಯಾಗ, ಅವರಷ್ಟು ಕೆಲಸ ಯಾರು ಮಾಡಿದ್ದಿಲ್ಲ. ಅಂತ ವ್ಯಕ್ತಿ ಏನದ ಅಂದ್ರೆ ಈ ಮಂದಿ ಸ್ವಚ್ಛತೆ ಮಾಡೋದು ಕೆಲಸ ಮಾಡಿದ್ದಾರೆ. ಅವ್ರದೊಂದು ಕಾರ್ಯಕ್ಕೆ ನಮ್ಮದು ಈ ಒಂದು ಇದರಿಂದ ಧಿಕ್ಕಾರ ಇದೆ, ಧೂಳು ಇದೆ ಅವ್ರ ಮೇಲೆ. ಯಾಕಂದ್ರೆ ನಾವು ಈಗ ಡಿಜಿಟಲ್ ಯುಗದಾಗಿದ್ದೀವಿ. ಚಂದ್ರಬಾಬಲ್ಲಿ ಹೋಗೋದು ಮಾತಾಡ್ತೀವಿ, ಎಲ್ಲ ಮಾತಾಡ್ತೀವಿ, ಆದರೆ ಇನ್ನೂ ಇಂಥ ಒಂದು ಕೆಲಸವನ್ನು ಮಾಡೋದು ಬಿಡ್ತಾ ಇಲ್ಲ ಈ ಜನ. ಯಾಕಂದ್ರೆ ಅವ್ರ ದುಕಾನೆಲ್ಲ ಬಂದಾಯ್ತು, ಇಂಥ ದಂಧೆ ಮಾಡಿದ್ರೆ ಅವ್ರ ದುಕಾನೆಲ್ಲ ಚಾಲು ಇರ್ತದೆ. ಅವ್ರು ಇದು ದುಕಾನ್ ಮಾಡ್ಕೊಂಡಿದ್ದಾರೋ, ಸ್ವಚ್ಛತೆ ಮಾಡೋದು ಬಿಸ್ನೆಸ್ ಮಾಡಿದಾರೋ. ಈ ಒಂದು ಮೂಢನಂಬಿಕೆ ಹೋಗ್ಬೇಕಂತ ಎಷ್ಟೋ ಬಸವಣ್ಣವ್ರು 12ನೇ ಶತಮಾನದಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೂ ಕೂಡ ಇದು ಹೋಗ್ತಾ ಇಲ್ಲ. ಇಂಥ ಒಂದು ಕೃತ್ಯ ಮಾಡಿದ್ದಾರೆ. ಅವರಿಗೆ ನಮ್ಮ ಈ ಒಂದು ಕಾಂಗ್ರೆಸ್ ಪರವಾಗಿ, ಮಹಿಳಾ ಕಾಂಗ್ರೆಸ್ ಪರವಾಗಿ ಅವರಿಗೆ ದೊಡ್ಡ ಒಂದು ಧಿಕ್ಕಾರ ಮತ್ತು ಈ ಒಂದು ಪ್ರತಿಭಟನೆಗೆ ಬಂದಂತ ಎಲ್ಲ ನಮ್ಮ ಅಣ್ಣ ತಮ್ಮನಿಗೂ ನಾನು ಧನ್ಯವಾದ ಹೇಳ್ತಾ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ
ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಈಶ್ವರ್ ಖಂಡ್ರೆ ಅವರಿಗೆ, ಸಾಗರ್ ಖಂಡ್ರೆ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ. ಥ್ಯಾಂಕ್ ಯು. ಇಂದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ದೊಡ್ಡ ಒಂದು ಬಿಜೆಪಿ ಪಕ್ಷವು ಏನು ಅಪಮಾನ ಮಾಡುವಂತಹ ಒಂದು ಹೇಯ ಕೃತ್ಯ ಮಾಡಿದ್ದೆ. ಈ ಒಂದು ಕೃತ್ಯಕ್ಕೆ ನಾವು ಉಗ್ರವಾದಂಥ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅವರಿಗೆ ಖಂಡನೆಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಇಂದು ನಮ್ಮ ಸಾಗರ್ ಖಂಡ್ರೆ ಅವರ ನೇತೃತ್ವ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡರ ಎಲ್ಲರ ನೇತೃತ್ವದಲ್ಲಿ ಏನು ಒಂದು ಹೋರಾಟ ಮಾಡ್ತಾ ಸಾಂಕೇತಿಕವಾಗಿ ಧರಣಿಯನ್ನು ಮಾಡ್ತಾ ಇದ್ದೀವಿ. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಗುಣಗಾನ ಅಲ್ಲ, ಅವರು ಈ ಕಲ್ಯಾಣ ನಾಡಿನ ಶರಣರದ ಒಂದು ಸಂತತಿ. ಜೊತೆಗೆ ಇಂದು ಈ ಭಾಗದಲ್ಲಿ ನೋಡಿ ESI ಹಾಸ್ಪಿಟಲ್ ಮಾಡಿದ್ದಾರೆ, ಯಾವುದಾದರೂ ಜಾತಿ ತಾರತಮ್ಯ ಮಾಡಿದ್ದಾರೆ? ಕೇಂದ್ರೀಯ ವಿಶ್ವವಿದ್ಯಾಲಯ ಮಾಡಿದ್ದಾರೆ, ಯಾರಾದರೂ ಜಾತಿ ತಾರತಮ್ಯ ಮಾಡಿ ಅವರು ಈ ಅಭಿವೃದ್ಧಿ ಮಾಡಿದ್ದಾರೆ? ಆನಂತರ ಇನ್ನೊಂದು 371J ಇವತ್ತು ಸಾವಿರಾರು ಮಕ್ಕಳಿಗೆ ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಮತ್ತು ಕೈಗಾರಿಕೆಯಲ್ಲಿ ಕ್ರಾಂತಿ ಆಗ್ತಾ ಇದೆ. ಅದು ಎಲ್ಲವನ್ನು ಅವರು ಒಂದೇ ಜಾತಿ ಒಂದೇ ಶರಣರ ಸಂತತಿ ನಮ್ಮ ಅಣ್ಣ ಬಸವಣ್ಣನವರ ಹೇಳಿರ್ತಕ್ಕಂಥ ತತ್ವ ಸಿದ್ಧಾಂತದ ಮೇಲೆ ಅಭಿವೃದ್ಧಿ ಮಾಡಿ ಇಂಥ ಮಹಾನ್ ವ್ಯಕ್ತಿಯನ್ನು ಅವರು ಇಷ್ಟು ಕೀಳಾಗಿ ಕಂಡಿರ್ತಕ್ಕಂಥ ಒಂದು ಹೇಯ ಕೃತ್ಯವನ್ನು ನಾವು ಕೂಡಲೇ